ಶಾಂತಿ. ನಮ್ಮ ಈ 84 ಜನ್ಮದ ಚಕ್ರದಲ್ಲಿ ನಾವು ಎಷ್ಟೊಂದು ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಬಂದಿರುತ್ತೇವೆ. ಇಂದು ಆ ಎಲ್ಲ ಆತ್ಮಗಳಿಗೂ ನಾವು ಧನ್ಯವಾದಗಳನ್ನು ಹೇಳೋಣ. ಎಲ್ಲದಕ್ಕಿಂತ ಮೊದಲು ಈ ಡ್ರಾಮಾದ ಚಕ್ರ ಸತ್ಯುಗದಿಂದ ಹಿಡಿದು ಈ ಸಂಗಮದ ಯುಗದವರೆಗೂ ಎಲ್ಲ ಯುಗಗಳಲ್ಲಿ ಬೇರೆ ಬೇರೆ 84 ಪಾರ್ಟನ್ನು ಅಭಿನಯಿಸುವ ಈ ಡ್ರಾಮಾದ ನನ್ನ ಪಾರ್ಟ್ ಎಷ್ಟು ಚೆನ್ನಾಗಿದೆ. ಈ ಬಹುಮಾನಕ್ಕಾಗಿ ಮತ್ತೆ ಮತ್ತೆ ಈ ಡ್ರಾಮಾಗೆ ಹೃದಯದಿಂದ ಧನ್ಯವಾದಗಳು. ಜೊತೆ ಜೊತೆ ಪ್ರೀತಿಯ ಶಿವಬಾಬಾರವರಿಗೂ ಪದಮದಷ್ಟು ಧನ್ಯವಾದಗಳು. ಪ್ರತಿ ಕಲ್ಪ ಯಾವಾಗ ನಾವು ಈ ಸೃಷ್ಟಿಯಲ್ಲಿ ಪಾತ್ರವನ್ನು ಅಭಿನಯಿಸುತ್ತಾ ಸುಸ್ತಾಗಿ ಬಿಡುತ್ತೇವೆ, ಈ ಕಲಿಯುಗಿ ವಿಷಯ ವಿಕಾರದಲ್ಲಿ ಸಿಕ್ಕು ಹಾಕಿಕೊಳ್ಳುತ್ತೇವೆ. ಆಗ ಡ್ರಾಮಾನುಸಾರ ಪ್ರೀತಿಯ ಶಿವಬಾಬಾ ನಮ್ಮನ್ನು ಇಲ್ಲಿಂದ ಬಿಡಿಸಲು ಬರುತ್ತಾರೆ. ತಮ್ಮ ಪರಮಧಾಮ ಮನೆಯನ್ನು ಬಿಟ್ಟು ನನಗಾಗಿ ಈ ಸಾಕಾರಿ ಸೃಷ್ಟಿಯಲ್ಲಿ ಬರುತ್ತಾರೆ. ಈಶ್ವರ तेरा शुक्रिया. ನಾನಾತ್ಮನಿಗಾಗಿ ಇದು ಎಷ್ಟು ಹೆಮ್ಮೆಯ ಮಾತಾಗಿದೆ. ಸ್ವಯಂ ನಿರಾಕಾರ ಸರ್ವಶಕ್ತಿವಂತ ಶಿವ ತಂದೆ ನನಗಾಗಿ ರೂಪ ಬದಲಾಯಿಸಿಕೊಂಡು ಈ ಧರತಿಯ ಮೇಲೆ ಬಂದಿದ್ದಾರೆ. ಹೇ ಆತ್ಮ, ಇದಕ್ಕಿಂತ ದೊಡ್ಡ ಖುಷಿಯ ಮಾತು ಮತ್ತೇನಿರಬಹುದು. ಸ್ವಯಂ ಪರಂ ಪವಿತ್ರ ಶಿವಬಾಬಾರವರು ನನ್ನನ್ನು ದತ್ತು ತಗೊಂಡಿದ್ದಾರೆ. ತಮ್ಮವರನ್ನಾಗಿ ಮಾಡಿಕೊಂಡು ತನ್ನ ಎಲ್ಲ ಅವಿನಾಶಿ ಖಜಾನೆಯನ್ನು ನನಗೆ ಕೊಟ್ಟಿದ್ದಾರೆ. ತನ್ನ ಸಮಾನ ಪವಿತ್ರವನ್ನಾಗಿ ಮಾಡಿಕೊಂಡು ನನಗೆ ಮುಕ್ತಿ ಹಾಗೂ ಜೀವನ್ಮುಕ್ತಿಯ ಆಸ್ತಿಯನ್ನು ಕೊಡುತ್ತಿದ್ದಾರೆ. ವಾಹ್ ಬಾಬಾ ವಾಹ್. ನಿಮಗೆ ಹೃದಯದ ಧನ್ಯವಾದಗಳು. ಮತ್ತೆ ಮತ್ತೆ
ಧನ್ಯವಾದಗಳು ಬಾಬಾ. ಅನುಭವ ಮಾಡಿ, ಬಾಬಾರವರು ನನ್ನ ಸಮ್ಮುಖದಲ್ಲಿದ್ದಾರೆ, ದೃಷ್ಟಿಯನ್ನು ಕೊಡುತ್ತಿದ್ದಾರೆ, ಶಕ್ತಿಗಳನ್ನು ತುಂಬುತ್ತಿದ್ದಾರೆ, ನನ್ನನ್ನು ತನ್ನ ಸಮಾನವನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ. ಸ್ವಯಂವನ್ನು ಹಗುರ ಹಾಗೂ ನಿರ್ಬಂಧನವನ್ನಾಗಿ ಅನುಭವ ಮಾಡಿ. शुक्राना तेरा शुक्राना, शुक्राना तेरा शुक्राना, शुक्राना तेरा शुक्राना, शुक्राना तेरा शुक्राना। तेरी रहमतों का कैसे, तेरी रहमतों का कैसे करूं मैं बखाना। शुक्राना तेरा शुक्राना, शुक्राना तेरा शुक्राना। तेरी रहमतों का कैसे
करूं मैं बखाना, शुक्राना तेरा शुक्राना, शुक्राना तेरा शुक्राना, शुक्राना तेरा शुक्राना, शुक्राना तेरा शुक्राना। पास बुलाने का शुक्राना, दर पे बिठाने का शुक्राना, तेरे दर का है शुक्राना, मेरे झुके सर का है शुक्राना, हंसना सिखाने का शुक्राना, राह दिखाने का शुक्राना, अपना बनाने का शुक्राना, जीना सिखाने का शुक्राना, हाथ पकड़ कर मंजिल पर, हाथ पकड़ कर मंजिल पर पहुंचाने का शुक्राना, शुक्राना तेरा शुक्राना, शुक्राना तेरा शुक्राना, शुक्राना तेरा शुक्राना, शुक्राना तेरा शुक्राना। तेरे एहसास का शुक्राना, बात इस खास का शुक्राना, बिगड़ी बनाने का शुक्राना, काबिल बनाने का शुक्राना, मुझे अपनाने का शुक्राना, कृपा बरसाने का शुक्राना, गले से लगाने का शुक्राना, पार लगाने का शुक्राना, शरण तिहारी जन्नत है, शरण तिहारी जन्नत है, उस जन्नत का शुक्राना, शुक्राना तेरा शुक्राना, शुक्राना तेरा शुक्राना। तेरी रहमतों का कैसे करूं मैं बखाना, शुक्राना तेरा शुक्राना, शुक्राना तेरा शुक्राना, शुक्राना तेरा शुक्राना, शुक्राना तेरा शुक्राना। प्यारे बच्चे, अभी एक सेकंड में मन के मालिक बन परम धाम में बाप के पास आ जाओ। आ सकते हो ना? आओ बच्चे, बाप की गोदी में समा जाओ। ಈ ಯಜ್ಞವನ್ನು ಆದಿಯಿಂದ ಹಿಡಿದು ಇಲ್ಲಿಯವರೆಗೆ ಇಷ್ಟು ಶ್ರೇಷ್ಠ ರೀತಿಯಿಂದ ನಡೆಸುವಂತಹ ಯಜ್ಞವನ್ನು ಇಷ್ಟು ಮಟ್ಟಿಗೆ ವೃದ್ಧಿ ಮಾಡಿದಂತಹ ಆದರಣೀಯ ದಾದಿಯರು ಹಾಗೂ ವರಿಷ್ಠ
ಸಹೋದರರಿಗೂ ಸಹ ಧನ್ಯವಾದಗಳು. ಯಾರು ಈಶ್ವರೀಯ ಧಾರಣೆಗಳನ್ನು ತಮ್ಮ ಜೀವನದಲ್ಲಿ ತಂದುಕೊಂಡು ಪ್ರತಿ ಕ್ಷಣ ಶ್ರೀಮತದಂತೆ ನಡೆದು ಇಡೀ ಬ್ರಾಹ್ಮಣ ಪರಿವಾರಕ್ಕೆ ಈ ನಿಯಮದ ಅನುಸಾರ ನಡೆಯುವುದನ್ನು ಕಲಿಸಿಕೊಟ್ಟರು. ಇಷ್ಟು ದೊಡ್ಡ ಪರಿವಾರವನ್ನು ಒಂದು ಸೂತ್ರದಲ್ಲಿ ಸಮಾವೇಶ ಮಾಡಿದವರಿಗೆ ಹೃದಯದಿಂದ ಧನ್ಯವಾದಗಳು. ಐದು 5000 ವರ್ಷದ ನಂತರ ನಾವು ನಮ್ಮ ಸ್ವೀಟ್ ಸೈಲೆನ್ಸ್ ಮನೆಯಲ್ಲಿ ತಲುಪಿದ್ದೇವೆ. ಪರಮಧಾಮದಲ್ಲಿ ನನ್ನ ಮನೆಯ ಶಾಂತಿಯನ್ನು ಅನುಭವ ಮಾಡಿ. ಈಗ ಮತ್ತೆ ಮರಳಿ ತಮ್ಮ ಕರ್ಮ ಕ್ಷೇತ್ರಕ್ಕೆ ಬನ್ನಿ. ತನ್ನೊಂದಿಗೆ ತಾವು ಪ್ರತಿಜ್ಞೆ ಮಾಡಿ, ಎಲ್ಲಿಯವರೆಗೆ ನಾವು ಈ ಶರೀರದಲ್ಲಿ ಇರುತ್ತೇವೆಯೋ ಅಲ್ಲಿಯವರೆಗೂ ಪ್ರತಿ ಕರ್ಮವನ್ನು ಬಾಬಾರವರ ನೆನಪಿನಲ್ಲಿದ್ದೇ ಮಾಡುತ್ತೇನೆ. ಸದಾ ಬಂಧನ ಮುಕ್ತನಾಗಿ ಕಾರ್ಯ ಮಾಡುತ್ತೇನೆ. ನಾನಾತ್ಮ ಸ್ವಯಂವನ್ನು ಪರಿವರ್ತನೆ ಮಾಡಲು ಪ್ರತಿ ಕ್ಷಣ ತಯಾರಾಗಿದ್ದೇನೆ. ಪ್ರತಿ ಕ್ಷಣ ನಾನು ತನ್ನನ್ನು ಬದಲಾವಣೆ ಮಾಡಿಕೊಳ್ಳಲು ರೆಡಿಯಾಗಿರಬೇಕು. ನಾನು ತಿಳಿದುಕೊಂಡಿದ್ದೇನೆ. ಸ್ವಯಂನ ಪರಿವರ್ತನೆಯಿಂದಲೇ ವಿಶ್ವದ ಪರಿವರ್ತನೆಯಾಗಲಿದೆ. ನಾನಾತ್ಮ ನನ್ನ ಪರಿವರ್ತನೆಗಾಗಿ ದೃಢತೆಯ ಶಕ್ತಿಯ
ವಿಲ್ ಪವರ್ನ ವಿಶೇಷ ಆಹ್ವಾನ ಮಾಡುತ್ತೇನೆ. ಎಲ್ಲಿ ದೃಢತೆ ಇದೆ ಅಲ್ಲಿ ಸಫಲತೆ ಇದೆ. ದೃಢ ಸಂಕಲ್ಪಧಾರಿ ಆತ್ಮ ದೃಢತೆಯ ಮೂಲಕ ಸದಾ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತದೆ. ದೃಢತೆಯಲ್ಲಿ ಸಮಸ್ತ ಶಕ್ತಿಗಳು ಸಮಾವೇಶವಾಗಿವೆ. ದೃಢತೆಯ ಅರ್ಥವಾಗಿದೆ ಮಾಡಲೇಬೇಕು. ಪರಿವರ್ತನೆಯನ್ನು ತರಲೇಬೇಕು. ನಾನಾತ್ಮ ಕರ್ಮಯೋಗಿಯಾಗಿದ್ದೇನೆ. ಪ್ರತಿ ಕ್ಷಣ ನಾನು ಯಾವುದಾದರೂ ಒಂದು ಕರ್ಮವನ್ನು ಮಾಡುತ್ತಲೇ ಇರುತ್ತೇನೆ. ಯೋಚಿಸುವುದು ಸಹ ಕರ್ಮವೇ ಆಗಿದೆ. ಮಾತನಾಡುವುದು ಸಹ ಕರ್ಮವಾಗಿದೆ. ಕೈಗಳಿಂದ ಕೆಲಸ ಮಾಡುವುದು ಸಹ ಕರ್ಮವಾಗಿದೆ. ಇಂದು ನನಗೆ ಈ ಕರ್ಮಗಳಿಂದ ಪುಣ್ಯದ ಖಾತೆಯನ್ನು ತುಂಬಿಸಿಕೊಳ್ಳಬೇಕು. ನನ್ನ ಕರ್ಮ ಸುಕರ್ಮವಾಗಿರಬೇಕು. ಶ್ರೇಷ್ಠ ಕರ್ಮವಾಗಿರಬೇಕು. ಶ್ರೇಷ್ಠ ಕರ್ಮ ಯಾವುದರಿಂದ ನಾನು ಸಂತುಷ್ಟನಾಗಿದ್ದೇನೆ. ಶ್ರೇಷ್ಠ ಕರ್ಮ ಅದೇ ಆಗಿದೆ. ಯಾವುದರಿಂದ ನನ್ನ ಸಂಬಂಧ ಸಂಪರ್ಕದಲ್ಲಿ ಬರುವಂತಹ ಆತ್ಮಗಳು ಸಂತುಷ್ಟತೆಯ ಅನುಭವ ಮಾಡಬೇಕು. ಖುಷಿಯ ಅನುಭವ ಮಾಡಬೇಕು. ಈ ಕರ್ಮ ಕ್ಷೇತ್ರದಲ್ಲಿ ಕರ್ಮವಂತೂ ಎಲ್ಲರೂ ಮಾಡುತ್ತಿದ್ದಾರೆ. ಆದರೆ ಕರ್ಮದಿಂದ ಸುಖ ಆನಂದವನ್ನು ಅನುಭವ ಮಾಡುವುದು ಇದೇ ಕರ್ಮಯೋಗವಾಗಿದೆ. ಕರ್ಮ ಮಾಡುತ್ತಾ ನಾನೇ ಮಾಡಿದ್ದೇನೆ ಎಂಬ ಭಾನನಿಂದ ಭಿನ್ನವಾಗಿರುವುದು ಇದು ಶ್ರೇಷ್ಠ ಕರ್ಮವಾಗಿದೆ. ಎಲ್ಲದಕ್ಕಿಂತ ಮೊದಲು ಈ ದೇಹದಿಂದ ಭಿನ್ನರಾಗಿ ಭೃಕುಟಿ ಸಿಂಹಾಸನದ ಮೇಲೆ ತಮ್ಮ ತೇಜಸ್ವಿ ರೂಪವನ್ನು ನೋಡಿ ನಾನು ತೇಜಸ್ವಿ ಆತ್ಮ, ಮನಸ್ಸು ಬುದ್ಧಿ ಸಂಸ್ಕಾರದ ಮಾಲೀಕನಾಗಿದ್ದೇನೆ.
ಕರ್ಮೇಂದ್ರಿಯಗಳ ಮಾಲೀಕ ಕರ್ಮೇಂದ್ರಿಯಾಜೀತ್. ಈ ಕರ್ಮೇಂದ್ರಿಯಗಳ ಮಾಲೀಕ ನಾನು ದೇಹದಿಂದ ಭಿನ್ನನಾಗಿದ್ದೇನೆ. ಸ್ವಲ್ಪ ಸಮಯಕ್ಕಾಗಿ ತಮ್ಮ ತೇಜಸ್ವಿ ಸ್ವರೂಪವನ್ನು ನೋಡಿ ನಾನು ಜ್ಯೋತಿ ಬಿಂದು ಆತ್ಮ ಈ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡಿಸುತ್ತಿದ್ದೇನೆ. ಈ ಮನಸ್ಸು ನನ್ನ ಬಹಳ ಒಳ್ಳೆಯ ಮಿತ್ರನಾಗಿದೆ. ನನ್ನ ಪ್ರತಿ ಮಾತನ್ನು ಕೇಳುತ್ತದೆ, ತಿಳಿದುಕೊಳ್ಳುತ್ತದೆ. ನನ್ನ ಪ್ರತಿಯೊಂದು ಆಜ್ಞೆಯನ್ನು ಪಾಲಿಸುತ್ತದೆ. ಹೇ ಮನಸ್ಸೇ, ಈಗ ಈ ದೇಹ ಮತ್ತು ದೇಹದ ಪ್ರಪಂಚದಿಂದ ದೂರ, ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತಲೂ ದೂರ, ಶಬ್ದದ ಜಗತ್ತಿನಿಂದ ದೂರ, ಪರಮಧಾಮದಲ್ಲಿ ಮಹಾಜ್ಯೋತಿಯ ಮೇಲೆ ಏಕಾಗ್ರವಾಗಿ ಬಿಡಿ. ಯಾರು ಸರ್ವರ ಕಲ್ಯಾಣಕಾರಿಯಾಗಿದ್ದಾರೆ, ಯಾರು ತ್ರಿಕಾಲದರ್ಶಿಯಾಗಿದ್ದಾರೆ, ಕರ್ಮದ ಗುಹ್ಯ ಗತಿಯನ್ನು ತಿಳಿಸುವವರಾಗಿದ್ದಾರೆ, ಅವರ ಸ್ವರೂಪದ ಮೇಲೆ ತಮ್ಮನ್ನು ತಾವು ಕೇಂದ್ರಿತ ಮಾಡಿಕೊಳ್ಳಿ. ಅವರು ಸರ್ವಶಕ್ತಿವಂತ, ಗುಣಗಳ ಭಂಡಾರ. ಎಷ್ಟು ಪ್ರಿಯ, ಎಷ್ಟು ಮಧುರರಾಗಿದ್ದಾರೆ. ಅವರು ಸ್ವಯಂ ಮೂಲವತನವನ್ನು ಬಿಟ್ಟು ಈ ಸೃಷ್ಟಿಯ ಮೇಲೆ ನನ್ನ ಜೊತೆ ಮಿಲನ ಮಾಡಲು ಬಂದಿದ್ದಾರೆ. ಕರ್ಮದ ಗುಹ್ಯ ಗತಿಯನ್ನು ತಿಳಿಸಲು ಬಂದಿದ್ದಾರೆ. ಇಂದು ನಾನಾತ್ಮ ಆ ತಂದೆಯ ಸರ್ವಶಕ್ತಿವಂತನ ಸಾನ್ನಿಧ್ಯದಲ್ಲಿದ್ದೇನೆ. 5 ಸೆಕೆಂಡ್ಗಳಿಗಾಗಿ ಆ ಮಹಾಜ್ಯೋತಿಯ ಮೇಲೆ ಏಕಾಗ್ರವಾಗಿ
महाज्योति को याद करो हे योगी बड़े प्यार से। महाज्योति को याद करो हे योगी बड़े प्यार से। बन के फरिश्ता उड़ चलो के फरिश्ता उड़ चलो हे योगी संसार से। हे योगी संसार से। महाज्योति को याद करो हे योगी बड़े प्यार से। बन के फरिश्ता उड़ चलो हे योगी संसार से। हे योगी संसार से। महाज्योति को याद करो हे योगी बड़े प्यार से। ज्योति की वो दुनिया है न्यारी, शांति वहाँ की लगती है प्यारी। शांति वहाँ की लगती है प्यारी। ज्योति की वो दुनिया है न्यारी, शांति वहाँ की लगती है प्यारी। शांति वहाँ की लगती है प्यारी। बुला रहा है पिता तुम्हारा हो, बुला रहा है पिता तुम्हारा अपनी मीठी पुकार से। अपनी मीठी पुकार से। महाज्योति को याद करो हे योगी बड़े प्यार से। बन के फरिश्ता उड़ चलो हे योगी संसार से। हे योगी संसार से। महाज्योति को याद करो हे योगी बड़े प्यार से। ಶಕ್ತಿಗಳನ್ನು ತುಂಬಿಕೊಂಡು ಮತ್ತೆ ಈ ದೇಹದ ಭ್ರುಕುಟಿಯ ಮೇಲೆ ವಿರಾಜಮಾನರಾಗಿ ತಮ್ಮ ಆತ್ಮಿಕ ಸ್ವರೂಪದಲ್ಲಿ ಸ್ಥಿತರಾಗಿದ್ದು ತಮ್ಮ ಸತ್ಯ ಸ್ವರೂಪದ ಆನಂದವನ್ನು ತೆಗೆದುಕೊಳ್ಳುತ್ತಾ ತಮ್ಮ ಕರ್ಮಗಳ ಮೇಲೆ ಸದಾ ಗಮನವನ್ನು ಕೊಡುತ್ತಾ ಮತ್ತೆ ನೋಡಿ ತಮ್ಮ ಜೀವನದ ಯಾತ್ರೆಯನ್ನು ನನ್ನ ಕರ್ಮ ಹೇಗಿದೆ
ಅನುಭವ ಮಾಡಿ. ನಾನೊಂದು ಬಹಳ ಎತ್ತರದ ಪರ್ವತದ ಮೇಲಿದ್ದೇನೆ. ಬಹಳ ಶಾಂತ ಹಾಗೂ ಏಕಾಂತ ವಾತಾವರಣವಾಗಿದೆ. ಸುತ್ತಮುತ್ತಲಿನ ಶಾಂತಿಯಲ್ಲಿ ಮೋಡಗಳ ಛತ್ರ ಛಾಯೆಯಲ್ಲಿ ನಾನು ಈ ಪರ್ವತದ ಮೇಲೆ ಏಕಾಂತವಾಸಿಯಾಗಿದ್ದೇನೆ. ಸಾಕ್ಷಿಯಾಗಿ ನಾನು ನನ್ನ ಕರ್ಮವನ್ನು ನೋಡುತ್ತಿದ್ದೇನೆ. ನಾನು ಪ್ರತಿ ಕರ್ಮದ ಮೊದಲು ಬಾಬಾರವರನ್ನು ಆಹ್ವಾನ ಮಾಡುತ್ತೇನೆಯೇ? ಬಹಳ ಆಳದಲ್ಲಿ ಹೋಗಿ ನೋಡಿಕೊಳ್ಳಿ. ನಾನು ಪ್ರತಿ ಕರ್ಮದ ಮೊದಲು ಬಾಬಾರವರನ್ನು ಆಹ್ವಾನ ಮಾಡುತ್ತೇನೆಯೇ? ಈಗ ಬಹಳ ಪ್ರೀತಿಯಿಂದ ಸನ್ಮಾನದಿಂದ ಬಾಬಾರವರ ಆಹ್ವಾನ ಮಾಡಿ. ತಂದೆಯನ್ನು ಮನಸ್ಸಿನ ಕಣ್ಣುಗಳಿಂದ ನೋಡುತ್ತಾ ಸ್ನೇಹಪೂರ್ವಕ ಆಹ್ವಾನವನ್ನು ಮಾಡಿ. ನನ್ನ ಬಾಬಾ, ನನ್ನ ಜೊತೆಗಾರ, ನನ್ನ ಸಹಾಯಕ ಬಾಬಾ, ಬನ್ನಿ. ನನ್ನ ಬಾಬಾ, ನನ್ನ ಜೊತೆಗಾರ, ನನ್ನ ಸಹಯೋಗಿ ಬಾಬಾ, ಬನ್ನಿ ಬಾಬಾ. ಜ್ಯೋತಿ ಬಿಂದು ಬಾಬಾ ತನ್ನ ಕಿರಣಗಳನ್ನು ನಾಲ್ಕಾರು ಕಡೆ ಹರಡುತ್ತಾ ಶಕ್ತಿಯನ್ನು ತುಂಬುತ್ತಾ ನನ್ನ ಸಮ್ಮುಖದಲ್ಲಿ ಬಂದಿದ್ದಾರೆ. ಹಾಗೂ ಸಫಲತಾ ಮೂರ್ತಿಯ ವರದಾನವನ್ನು ಕೊಡುತ್ತಿದ್ದಾರೆ. में छुपी हो
ಈಗ ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ, ನಾನು ನನ್ನ ಪ್ರತಿ ಕರ್ಮವನ್ನು ಬಾಬಾರವರಿಗೆ ಸಮರ್ಪಣೆ ಮಾಡುತ್ತೇನೆಯೇ? ನಾನು ನನ್ನ ಪ್ರತಿ ಕರ್ಮದ ಫಲ ತಂದೆಗೆ ಸಮರ್ಪಣೆ ಮಾಡುತ್ತೇನೆಯೇ? सबको क्षमा सबसे क्षमा, सबकी यही हो भावना। सबको क्षमा सबसे क्षमा, सबकी यही हो भावना। क्यों बैर पाले किसी से भी हम, जीवन का आनंद है बैर बिना। सबको क्षमा सबसे क्षमा, सबकी यही हो भावना। सबको क्षमा सबसे क्षमा, सबकी यही हो भावना। सबको क्षमा सबसे क्षमा, सबकी यही हो भावना। ಅಂತಃಕರಣದಿಂದ ಶುಭ ಸಂಕಲ್ಪ ಮಾಡಿ, ಬಾಬಾ ನನ್ನ ಪ್ರತಿ ಕರ್ಮ ನಿಮಗಾಗಿ, ನನ್ನ ಪ್ರತಿಯೊಂದು ಶ್ವಾಸವು ನಿಮಗಾಗಿ, ಇಂದಿನಿಂದ ನಾನು ನನ್ನ ಪ್ರತಿ ಕರ್ಮದ ಫಲ ಬಾಬಾರವರಿಗೆ ಸಮರ್ಪಿತ ಮಾಡುತ್ತೇನೆ. ನನ್ನ ಕರ್ಮಗಳಲ್ಲಿ ನಾನೇ ಮಾಡುತ್ತೇನೆ ಎಂಬ ಅಹಂಕಾರವಂತೂ ಇಲ್ಲವಲ್ಲ. ನಾನೇ ಮಾಡುತ್ತೇನೆ, ನಾನೇ ಜವಾಬ್ದಾರನಾಗಿದ್ದೇನೆ, ಇಂತಹ ನನ್ನತನದ ಭಾನವಂತೂ ಇಲ್ಲವಲ್ಲ. ನೆನಪಿರಲಿ, ಯಾರಲ್ಲಿ ಎಷ್ಟು ನನ್ನತನ ಇರುತ್ತದೆಯೋ ಅಷ್ಟೇ ಆ ಆತ್ಮ ದುಃಖವನ್ನು ಅನುಭವ ಮಾಡುತ್ತದೆ.
ಅಭಿಮಾನ ಹಾಗೂ ಅಪಮಾನದ ಅನುಭವ ಮಾಡುತ್ತದೆ. ಚೆಕ್ ಮಾಡಿಕೊಳ್ಳಿ, ನನ್ನ ಕರ್ಮದಲ್ಲಿ ಅಭಿಮಾನ ಹಾಗೂ ಅಪಮಾನದ ಫೀಲಿಂಗ್ಸ್ ಇಲ್ಲವಲ್ಲ? ಮಾಡಿಸುವವರು ಮಾಡಿಸುತ್ತಿದ್ದಾರೆ. ಈ ಸ್ಥಿತಿಯಿಂದ, ಈ ತಿಳುವಳಿಕೆಯಿಂದ ಕಾರ್ಯವನ್ನು ಮಾಡುವುದರಿಂದ ಕಾರ್ಯ ಸುಕರ್ಮವಾಗುತ್ತದೆ. ಅನುಭವ ಮಾಡಿ, ಈ ದೇಹದಲ್ಲಿ ನಾನು ಜ್ಯೋತಿಬಿಂದು ಆತ್ಮ ನಿಮಿತ್ತನಾಗಿದ್ದೇನೆ. ಮಾಡಿಸುವವರು ಮಾಡಿಸುತ್ತಿದ್ದಾರೆ, ನಡೆಸುವವರು ನಡೆಸುತ್ತಿದ್ದಾರೆ. ನಾನು ನಿಮಿತ್ತ ಮಾತ್ರ. ದೇಹರೂಪಿ ಸಾಧನದಿಂದ ಕಾರ್ಯ ಮಾಡಿಸುತ್ತಿದ್ದೇನೆ. ಇದನ್ನು ಬುದ್ಧಿಯಲ್ಲಿ ಪಕ್ಕಾ ಮಾಡಿಕೊಳ್ಳಿ. ಮಾಡಿಸುವವರು ಮಾಡಿಸುತ್ತಿದ್ದಾರೆ, ನಡೆಸುವವರು ನಡೆಸುತ್ತಿದ್ದಾರೆ. ನಾನು ಕೇವಲ ನಿಮಿತ್ತನಾಗಿದ್ದೇನೆ. ಮನೆಯನ್ನು ನಡೆಸಲು, ಪರಿವಾರವನ್ನು ನಡೆಸಲು ನನ್ನನ್ನು ಬಾಬಾರವರು ನಿಮಿತ್ತ ಮಾಡಿದ್ದಾರೆ. ಜವಾಬ್ದಾರ ತಂದೆಯಾಗಿದ್ದಾರೆ. ತಂದೆಯೇ ಮಾಲೀಕನಾಗಿದ್ದಾರೆ. ನಾನಂತೂ ಕೇವಲ ಸೇವಾದಾರನಾಗಿದ್ದೇನೆ. ಜವಾಬ್ದಾರ ಬಾಬಾ ಆಗಿದ್ದಾರೆ. ಮಾಲೀಕ ಬಾಬಾ ಆಗಿದ್ದಾರೆ. ನಾನು ಕೇವಲ ನಿಮಿತ್ತನಾಗಿದ್ದೇನೆ. ಬಾಬಾ, ನೀವು ಯಾವ ರೀತಿ ನಡೆಸುತ್ತೀರೋ, ಏನನ್ನು ತಿನ್ನಿಸುತ್ತೀರೋ, ಹೇಗೆ ಕಾರ್ಯವನ್ನು ಮುಂದುವರೆಸುತ್ತೀರೋ ಎಲ್ಲ ನಿಮಗೆ ಬಿಟ್ಟಿದ್ದು. ನಾನು ಕೇವಲ ನಿಮಿತ್ತ. समान बढ़ने के लिए सिर्फ एक शब्द प्रैक्टिकल में लाओ, कहना सहज है, वो
ಇಂದು ಈ ಸಂಕಲ್ಪವನ್ನು ತೆಗೆದುಕೊಳ್ಳಿ. ನಾವು ಈ ಪ್ರಕೃತಿಯನ್ನು ತಂದೆಯ ನೆನಪಿನಲ್ಲಿ ಪಾವನ ಪವಿತ್ರವನ್ನಾಗಿ ಮಾಡುತ್ತೇವೆ. ಸ್ವಲ್ಪ ಸಮಯಕ್ಕಾಗಿ ಅನುಭವ ಮಾಡಿ ಬಾಬಾರವರ ಪವಿತ್ರ ಕಿರಣಗಳು ಒಂದೊಂದು ತತ್ವದ ಮೇಲೂ ಬೀಳುತ್ತಿದೆ. ಈ 5 ತತ್ವಗಳು ಪವಿತ್ರವಾದವು. ಸುಖದಾಯಿ ಆದವು. ಸತೋ ಪ್ರಧಾನವಾದವು. ಇಂದು ಬಾಬಾರವರನ್ನು ತಮ್ಮ ಮನೆಯಲ್ಲಿ ಕರೆದು ತಮ್ಮ ಮನೆಯನ್ನು ಬಾಬಾರವರಿಗೆ ತೋರಿಸಿ ಮನೆಯ ಎಲ್ಲ ಕಡೆ ಬಾಬಾರವರನ್ನು ಕರೆದುಕೊಂಡು ಹೋಗಿ ಬಾಬಾರವರ ಮಸ್ತಕದಲ್ಲಿ ದಿವ್ಯ ಜ್ಯೋತಿ ನನ್ನ ಇಡೀ ಮನೆಯನ್ನು ಶಕ್ತಿಶಾಲಿ ನಿರ್ವಿಘ್ನವನ್ನಾಗಿ ಮಾಡುತ್ತಿದ್ದಾರೆ. ನನ್ನ ಇಡೀ ಪರಿವಾರ ಬಾಬಾರವರ ಶಕ್ತಿಯಿಂದ ಶಕ್ತಿಶಾಲಿಯಾಗುತ್ತಿದ್ದಾರೆ. ಮನೆಯಲ್ಲಿರುವ ಪ್ರತಿ ಆತ್ಮನಿಗೂ ಬಾಬಾರವರು ದೃಷ್ಟಿ ಕೊಡುತ್ತಿದ್ದಾರೆ. ಈಗ ಬಾಬಾರವರಿಗೆ ನಿಮ್ಮ ಮನಸ್ಸಿನ ಮಾತನ್ನು ಹೇಳಿ, ಬಾಬಾ, ಈ ಪರಿವಾರ ನಿಮ್ಮದಾಗಿದೆ, ಈ ಮನೆಯು ನಿಮ್ಮದಾಗಿದೆ, ಮಕ್ಕಳು ಸಹ ನಿಮ್ಮವರೇ ಆಗಿದ್ದಾರೆ. ನಾನು ಕೇವಲ ನಿಮಿತ್ತನಾಗಿದ್ದೇನೆ, ಸೇವಾಧಾರಿಯಾಗಿದ್ದೇನೆ. ನೀವು ಹೇಗೆ ಬೇಕೋ ಹಾಗೆ ನಡೆಸಿರಿ. ಏನು ತಿನ್ನಿಸುವಿರೋ, ಯಾವ ಡೈರೆಕ್ಷನ್ ಕೊಡುತ್ತೀರೋ ನಾನು ಅದೇ ರೀತಿ ನಡೆಯುತ್ತೇನೆ ಬಾಬಾ.
ಇಡೀ ಮನೆ ಬಾಬಾರವರ ಶಕ್ತಿಯಿಂದ ಪಾವನವಾಗುತ್ತಿದೆ. ದಿವ್ಯ ಪ್ರಕಾಶದಿಂದ ಹೊಳೆಯುತ್ತಿದೆ. ಬಾಬಾರವರ ಸಮ್ಮುಖದಲ್ಲಿ, ಪರಿವಾರದ ಸಮ್ಮುಖದಲ್ಲಿ ಯಜ್ಞ ಹವನದ ಕುಂಡವಿದೆ. ಈಗ ಇದರಲ್ಲಿ ನಾನು ಹಾಗೂ ನನ್ನತನದ ಸಂಸ್ಕಾರವನ್ನು ಸ್ವಾಹ ಮಾಡಿ ಸತ್ಯ ಹೃದಯದಿಂದ ಹೇಳಿ, ಎಲ್ಲವೂ ನಿನ್ನದು ಬಾಬಾ. ಹೃದಯದಿಂದ ಹೇಳಿ, ಬಾಬಾ ಇದೆಲ್ಲವೂ ನಿನ್ನದು. ಈ ಮನೆ ನಿಮ್ಮದಾಗಿದೆ, ಪರಿವಾರ ನಿಮ್ಮದಾಗಿದೆ, ಜವಾಬ್ದಾರಿಗಳು ನಿಮ್ಮದೇ ಆಗಿದೆ, ಕಷ್ಟಗಳು ನಿಮ್ಮದಾಗಿದೆ. ನಾನು ಕರ್ಮಯೋಗಿ ಆತ್ಮನಾಗಿದ್ದೇನೆ. ಒಂದೇ ಸಮನೆ ಹಗುರ ಬೋಜದಿಂದ ಹೊರೆಯಿಂದ ಮುಕ್ತನಾಗಿದ್ದೇನೆ, ಕಷ್ಟಗಳಿಂದ ಮುಕ್ತನಾಗಿದ್ದೇನೆ. ಅಭಿಮಾನ ಹಾಗೂ ಅಪಮಾನದ ಫೀಲಿಂಗ್ಸನ್ನು ಅಹಂಕಾರದ ಸ್ವಭಾವ ಈ ಯಜ್ಞ ಕುಂಡದಲ್ಲಿ ಭಸ್ಮವಾಗುತ್ತಿದೆ. ನೆನಪಿರಲಿ, ಸತ್ಯ ಯೋಗಿಗಳ ಅಪಮಾನ ಎಂದಿಗೂ ಆಗಲು ಸಾಧ್ಯವಿಲ್ಲ. ಎಲ್ಲಿ ಸ್ವಮಾನವಿದೆಯೋ ಅಲ್ಲಿ ಅಪಮಾನವಾಗಲು ಸಾಧ್ಯವಿಲ್ಲ. ಎಲ್ಲಿ ಮಾಡಿಸುವಂತಹವರ ಸ್ಮೃತಿ ಇದೆ ಅಲ್ಲಿ ಅಹಂಕಾರ ಇರಲು ಸಾಧ್ಯವಿಲ್ಲ. ಮತ್ತೆ ಯೋಚಿಸಿ, ನಾನು ಸ್ವಪರಿವರ್ತಕ ಆತ್ಮನಾಗಿದ್ದೇನೆ. ಎಲ್ಲವೂ ನಿನ್ನದು ಬಾಬಾ. ನಾನು ಯಾರಾಗಿದ್ದೇನೆ, ಹೇಗಿದ್ದೇನೆ? ನಾನು ನಿಮ್ಮವನಾಗಿದ್ದೇನೆ. ಅನುಭವ ಮಾಡಿ, ಬಾಬಾರವರು ನನಗೆ ತಮ್ಮವರನ್ನಾಗಿ ಮಾಡಿಕೊಂಡು ಪ್ರತಿಯೊಂದು ಹೊರೆಯಿಂದ ಮುಕ್ತನನ್ನಾಗಿ ಮಾಡಿದ್ದಾರೆ. ಕರ್ಮಯೋಗಿ ಭವ, ಸ್ವಪರಿವರ್ತಕ ಭವ, ಈ ವರದಾನವನ್ನು ಕೊಟ್ಟಿದ್ದಾರೆ. ನಾನು ಸ್ವಪರಿವರ್ತಕನಾಗಿದ್ದೇನೆ, ಕರ್ಮಯೋಗಿಯಾಗಿದ್ದೇನೆ. ನನ್ನ ಪ್ರತಿಯೊಂದು ಕರ್ಮ ಬಾಬಾ ನಿಮಗೆ ಸಮರ್ಪಣೆಯಾಗಿದೆ.
जग को बदला कर्म योग की करामात से इस जग को बदलाना है अपने कर्मों के द्वारा महाज्योति को याद करो हे योगी बड़े अपने कर्मों के द्वारा हमें कर्म योग सिखलाना है कर्म योग की करामात से ಯಜಮಾನರಾಗಿ ತಮ್ಮ ಆತ್ಮಿಕ ಸ್ವರೂಪದಲ್ಲಿ ಸ್ಥಿತರಾಗಿದ್ದು ತಮ್ಮ ಸತ್ಯ ಸ್ವರೂಪದ ಆನಂದವನ್ನು ತೆಗೆದುಕೊಳ್ಳುತ್ತಾ ನಾವು ಕೇಳಿಕೊಳ್ಳಿ ನಾನು ನನ್ನ ಪ್ರತಿ ಕರ್ಮದ ಫಲ ತಂದೆ इस जग को बदलाना है अपने कर्मों के द्वारा हमें कर्मयोग ಅಂತಃಕರಣದಿಂದ ಶುಭ अपने कर्मों के द्वारा हमें कर्मयोग सिखलाना है कर्मयोग की बनने के लिए एक शब्द आत्मा माने बनने में